ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಇವರು ಗಿರೀಶ್ ಮಟ್ಟಣ್ಣ ಅವರು ಕೊಡುವಂತ ಮಾತು. ಇಲ್ಲಿ ಪ್ರಶ್ನೆ ಮಾಡಿದವರು ಮಾತುಗಳನ್ನು ಹೇಳಿದ್ದೀರಿ. ಹಾಗಾಗಿ ಆ ಮಾತು ಹೌದು ಅಂತಾದ್ರೆ ನೀವು ಪ್ರಮಾಣ ಮಾಡಬೇಕು. ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ, ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ. ಇಲ್ಲಿ ಪ್ರಶ್ನೆ ಮಾಡಿದವರು ಪ್ರಮಾಣ ಮಾಡಿಯೇ ಮಾಡ್ತೇನೆ, ಪ್ರಮಾಣ ಮಾಡಿಯೇ ಮಾಡ್ತೇನೆ. ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಇವರು ಗಿರೀಶ್ ಮಟ್ಟಣ್ಣ ಅವರು ಕೊಡುವಂತ ಮಾತು. ಒಂದು ನಿಮಿಷ, ಗಿರೀಶ್ ಮಟ್ಟಣ್ಣ ಅವರು ಕೊಡುವ ಮಾತು ನಾವು ಗಂಡು ಮಗನಿಗೆ ಒಳ್ಳೆ ನಾವಿಗೆ ಒಳ್ಳೆ ಮಾತಿದೆ. ಆದ್ರೆ ಗಿರೀಶ್ ಮಟ್ಟಣ್ಣ ಇನ್ನು ಮುಂದೆ ಮಾತಾಡೋದು ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಬಗ್ಗೆ ಮಾತಾಡಿದ್ರೆ ಹೇಳಿದ ಮಾತುಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು, ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ? ಅದನ್ನ ತಿಳ್ಕೊಂಡು ಮಾತಾಡಿ. ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ, ನಿಮಗೂ ಒಂದು ತೂಕ ಇರ್ತದೆ. ನೀವು ಇಷ್ಟು ದಿವಸ ಮಾತಾಡಿಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮತ್ತೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲೇ ಮದುವೆ ಆಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ, ಬೇಜಾರಾಗಿದೆ ಅದು ನಮಗೆ. ಧರ್ಮಸ್ಥಳದಲ್ಲಿ ಮದುವೆಗೆ ಊಟ ಮಾಡಿದ್ದಾರೆ, ಮತ್ತೆ ಇವತ್ತಿಂದ ಒಟ್ಟು ಹೇಳಿದ್ದಾರೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ನಾವು ಏನು ಹೇಳುದಿಲ್ಲ, ಆಗ್ತಾ ಉಂಟು, ಇನ್ನು ಆಗ್ತದೆ ನೋಡಿ, ಗೊತ್ತಾಗ್ತದೆ. ಬಲವಂತ ಮಾಡುದಿಲ್ಲ. ಗಿರೀಶ್ ಮಟ್ಟಣ್ಣ ಅವರು ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, 1,00,000 ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ, ಒಬ್ಬನೇ ಗಿರೀಶ್ ಮಟ್ಟಣ್ಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇದು ಮಾಡಿದಾರ, ನೀವು ಹೇಳಿದ್ರಲ್ಲ ಅಲ್ಲಿರೋರೆಲ್ಲರೂ ರೇಪಿಸ್ಟ್ ಅಂತ ಹೇಳಿದಾರೆ ಅಲ್ಲ, ನೀವು ಯಾರು ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ, ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ. ಗಿರೀಶ್ ಮಟ್ಟಣ್ಣವರ ವಿರುದ್ಧ ಅಲ್ಲ, ಗಿರೀಶ್ ಮಟ್ಟಣ್ಣನವರು ನಮ್ಮ ಕ್ಷೇತ್ರದ ಬಗ್ಗೆ, ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಂಡು ಗೊತ್ತಿದೆ. ಹೇಳ್ತಾ ಇದ್ದೀನಿ, ಕ್ಷೇತ್ರದ ಬಗ್ಗೆ ಆಗ್ಲಿ, ಗ್ರಾಮಸ್ಥರದ ಬಗ್ಗೆ ಆಗ್ಲಿ ತಪ್ಪು ನಾನು ಮಾತಾಡಿಲ್ಲ. ಹುಡುಗಿಯನ್ನು ನಿಮ್ಮ ಬಾಯಲ್ಲಿ ಮಾತಾಡ್ಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ 25 ಜನ ನಿಮಗೆ ಕಳಿಸಬಹುದು ವಾಟ್ಸಪ್ ಅಲ್ಲಿ, ಹೇಳ್ತೀರಿ ಇಲ್ಲಿಂದ ಮತ್ತೊಬ್ಬ ಅದು ಇದ್ದದ್ದೇ, ಆದ್ರೆ ಅದು ಸತ್ಯ ಅನ್ನೋದು ಪ್ರಶ್ನೆ. ನೀವು ಅದನ್ನು ಹೇಳ್ಬೇಕಾದ್ರೆ ನೀವು ಎಲ್ಲಿರಿ ಸರ್? ನಿಮಗೆ ರಕ್ಷಣೆಗೆ ಬೇರೆ ಬೇಡ, ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವ್ರು ಕೂಡ ಯಾಕೆ ಅವನು ಬರೋದು ಅವನ ಶಿವತನ ಅಲ್ಲ. ಇಲ್ಲಿ ಅವ್ರು ರೇಪ್ ಮಾಡಿ ಎಲ್ಲ ರೇಪ್ ಮಾಡಿ ಎಲ್ಲ ನೇತಾಡ್ತಾರೆ ಅಂತ ಹೇಳಿದ ಅವ್ರು ಎದ್ದಲ್ಲ, ಅವನ ಮಗಳನ್ನು ಕುರಿತು ತಿರುಗಿಗೆ ಬರ್ತಿಲ್ಲ ಅವರು. ಈಗ ಹೀಗೆ ಲಕ್ಷ ದೀಪೋತ್ಸವಕ್ಕೆ ಬರಬೇಡಿ, ಧರ್ಮಸ್ಥಳ ರಾಕ್ಷಸವನ, ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅದರರ್ಥ ಧರ್ಮಸ್ಥಳ ಅಷ್ಟು ಸಜ್ಜರಿದ್ದಾರೆ ಅಂತ ಅರ್ಥ ಸರ್. ಬಿಟ್ಟು ಧರ್ಮಸ್ಥಳ ಅಷ್ಟು ಒಳ್ಳೆಯವರೊಂದಿದ್ದಾರೆ, ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರಲ್ಲ ಅಂತ ಅರ್ಥ ಹೇಳಿದ್ರು. ಹೌದಲ್ಲ? ನಮ್ಮ ಒತ್ತಾಯ ನಿಮ್ಮನ್ನು ಸರಿ ಮಾತು ಬಂದಿದೆ, ಸಮಸ್ಯೆ ಏನಿಲ್ಲ, ಏನು ಸಮಸ್ಯೆ ಆಯ್ತು ಸರ್. ನಮ್ಮ